ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿಂದು ದೀಪಕ್ ಚಾನಲ್. ಇಷ್ಟೊತ್ತಾಯ್ತು. ಚೆನ್ನಾಗೈತೆ, ಒಂಥರ ಕೈ ಕಾಣಿಸ್ತೈತೆ. ಕುಡಿದ್ಯಾ ಫ್ರೆಂಡ್ಸ್? ದೀಪಕ್ನ ಒಬ್ಬನ್ನೇ ಬಿಟ್ಬಿಟ್ಟು ಇವಾಗ ನಾವಿಬ್ರು ಶಾಪಿಂಗ್ಗೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಏನೇನು ಬೇಕಾದೆಲ್ಲ ತಗೊಂಬರೋಣ. ತುಂಬ ಬಿಸಿಲು, ಅಲ್ಲಿ ಬಿಸಿಲಿಲ್ಲ, ಇಲ್ಲಿ ಬಿಸಿಲು ಅನಿಸ್ತೈತೆ. ಫ್ರೆಂಡ್ಸ್, ಕ್ಲಿಪ್ಸ್ ಎಲ್ಲ ತಗೊಳ್ಳೋಣ ಅಂತ ಬಂದಿದ್ವಿ. ಫ್ರೆಂಡ್ಸ್, ನೆನ್ನೆ ತಗೊಂಡಿದ್ವಲ್ಲ ಇದು ಉಂಡೆ, ಆ ಥರ ಪುನಃ ತಗೊಂಡಿದ್ದೀವಿ. ನೆನ್ನೆ ನೈಟ್ ಚೆನ್ನಾಗಿ, ಅಂದರೆ ನೆನ್ನೆ ಮಧ್ಯಾಹ್ನ ಚೆನ್ನಾಗಿತ್ತು, ಅದು ನೈಟ್ ಎಲ್ಲೂ ಸಿಗಲಿಲ್ಲ. ಸೊ ಅದಕ್ಕೆ ಇವಾಗ ಪುನಃ ತಗೊಂಡಿದ್ವಿ. ಇವಾಗ ಇನ್ನೊಂದು ಪಾಪುಗೆ ಮಿಡ್ಡಿ ತಗೋಬೇಕಿತ್ತು, ಅದು ಮರ್ತ್ಕೊಬಿಟ್ಟಿದ್ವಿ. ಸ್ವೆಟ್ ನೋಡಿ ಇಲ್ಲಿ, ಯಪ್ಪ. ಅದಕ್ಕೆ ಈಗ ಪುನಃ ಹೋಗ್ತಿದ್ದೀವಿ ತಗೊಳಕ್ಕೆ ಅಂದ್ಬಿಟ್ಟು. ಅಲ್ಲಿ ಬೇರೆ ಕಡೆ ನೋಡಿದ್ವಿ, ಅಲ್ಲಿ ಅಷ್ಟು ಚೆನ್ನಾಗಿರಲಿಲ್ಲ. ಅದಕ್ಕೆ ಇವಾಗ ನೆನ್ನೆ ನೈಟ್ ಬಂದಿದ್ವಲ್ಲ ತಗೊಳಕ್ಕೆ, ಅಲ್ಲೇ ತಗೋತಿದ್ವಿ. ಫುಲ್ ಸ್ವೆಟ್ಟು ಫ್ರೆಂಡ್ಸ್, ಯಪ್ಪ ಎಷ್ಟು ಸೆಕೆ ಅಂದರೆ ಸೀರಿಯಸ್ ಆಗಿ. ಫ್ರೆಂಡ್ಸ್, ಪಾಪಗೆ ಮಿಡ್ಡಿ ತಗೊಂಡ್ವಿ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ದೀಪಕ್ಗೆ ಕಾಲ್ ಮಾಡಿದ್ದೆ, ಅವನಿಗೆ ಪುಟ್ಟು ಬೇಕಂತೆ. ಸೊ ಅದಕ್ಕೆ ಇಲ್ಲಿ ಒಂದು ತಗೋತೀವಿ ಪುಟ್ಟು. ನೋಡೋಣ. ಆಂಟಿ, ಒಂದು ಪುಟ್ಟು ಇದು ಪುಟ್ಟು. ಆಂಟಿ ಬಿಸಿ ಕೊಡು. ಹಾಂ, ಅದು ಕೊಡು. ನಾವು ಈ ಆಂಟಿ ಹತ್ರನೇ ತಗೊಂಡಿದ್ದು ಪುಟ್ಟು ಬಿಸಿ. ಫ್ರೆಂಡ್ಸ್, ಕೊಳೆಯಲ್ಲಿ ಇಷ್ಟು ಶಾಪಿಂಗು ಮಾಡಿದ್ವಿ. ಇವಾಗ ಹೋಗ್ತಿದ್ದೀವಿ. ಮೋಸ್ಟ್ಲಿ ಲೇಟ್ ಆಗಿದೆ ಅನಿಸುತ್ತೆ, ಬೈಸ್ಕೊತೀವಿ ಇಬ್ಬರು. ಆದರೂ ಪರವಾಗಿಲ್ಲ ಅಂತ ಶಾಪಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ನಮ್ದು 2 ಶಂಕುದುಳನ ಬಿಟ್ಬಿಡ್ತಾ ಇದ್ದೀವಿ. ಅದು ಹೇಳದ್ನಲ್ಲ ಫ್ರೆಂಡ್ಸ್, ಈಗ ಬಿಡ್ತಾ ಇದ್ದೀನಿ. ಬಿಟ್ಬಿಡ್ತಾವನೆ ಸುಮ್ಮನೆ ಯಾಕೆ ಸಾಯ್ತಾನೆ ಅಂತ ಪಾಪ. ಹಾಂ, ಆಯಿತು, ಬಿಟ್ಬಿಡು. ತಗೊಂಡು ಹೋಗಿತ್ತು, ಬಟ್ ಅಲ್ಲಿ ಇರಲ್ಲ, ಸಾಲ್ಟ್ ಹೊಡಬೇಕು. ಪ್ಯಾಕ್. ಬಿಟ್ಬಿಡು. ಹೊರ್ಟೋಯ್ತು ಫ್ರೆಂಡ್ಸ್. ಎಷ್ಟ ಫ್ರೆಂಡ್ಸ್, ಅಲ್ಲಿ ತುಂಬ ಬಿಸಿಲು ಮತ್ತು ಫುಲ್ಲು ಗಾಳಿ ಎಲ್ಲ ಒಂಥರ ಅನ್ನಿಸಿ ನೋಡಿ, ಫುಲ್ ರೆಡ್ ಆಗ್ಬಿಟ್ಟಿದ್ದೀವಿ ಎಲ್ಲರೂ. ಅದಕ್ಕೆ ಇಲ್ಲೆಲ್ಲ ಇದು ಇವಳು ಅಷ್ಟೇ, ಇವಳಿಗೂ. ಅದಕ್ಕೆ ಇಲ್ಲೊಂದು ಕಂಟೈನರ್ ಥರ ಇತ್ತು, ಇಲ್ಲಿ ಸ್ವಲ್ಪ ಈ ಥರ ನೆರಳಿತ್ತು. ಅದಕ್ಕೆ ಈ ಕಡೆ ಬಂದು ಕೂತಿದ್ದೀವಿ. ಚೆನ್ನಾಗಿ ಅನಿಸ್ತೈತೆ ಇಲ್ಲಿ ಒಂಥರ. ಇವಾಗ ನಾವು ಈ ಕಡೆ ಬಂದ್ವಿ ಅಲ್ವಾ, ಇವಾಗ ಹತ್ತಿರದಲ್ಲಿ ಬೋಟ್ ಹೋಗ್ತಾ ಇದೆ. ತಡೀರಿ, ತೋರಿಸ್ತೀನಿ. ಅಲ್ಲಿ ನೋಡಿ, ಕಾಣಿಸ್ತೈತಾ? ಅದು ಇಲ್ಲೇ ಸಿಕ್ಕಾಪಟ್ಟೆ ಹತ್ರನೇ. ಅಲ್ಲಿ ನೋಡಿ ಬೋಟು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ. ಇಲ್ಲ 5 ಕಿಲೋಮೀಟರ್ ಹಾರ್ಬೋರ್ ಇದೆ ಅಂತೆ. ಹಾರ್ಬೋರ್ ಅಂದರೆ ಏನಂದ್ರೆ ಫ್ರೆಂಡ್ಸ್, ಇವಾಗ ಹೊರಟಿದ್ದೀವಿ. ಅಲ್ಲಿ ಒಂದು ವಾಶ್ರೂಮ್ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಕೈ ಕಾಲು ಎಲ್ಲ ತೊಳ್ಕೊಂಡು ವಾಶ್ರೂಮ್ಗೆಲ್ಲ ಹೋಗ್ಬಿಟ್ಟು ಇವಾಗ ಆಟೋದವ್ರಿಗೆ ಫೋನ್ ಮಾಡ್ತೀವಿ. ಆಟೋದವ್ರು ಬಂದಿದ ತಕ್ಷಣ ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿ ಫಸ್ಟ್ ಡೇ ಊಟ ಮಾಡಿದ್ವಲ್ಲ, ಅಲ್ಲಿ ಊಟ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಬಸ್ಸಿಗೆ ವೆಯ್ಟ್ ಮಾಡ್ತೀವಿ. ಸೊ ಚೆನ್ನಾಗಿತ್ತು ವೇಳಾಂಗಣಿ. ಯಾರಾದರೂ ಬರೋ ಪ್ಲ್ಯಾನ್ಸ್ ಇದ್ದರೆ 1 ವೀಕ್ ಮುಂಚೆನೇ ಟ್ರೈನು ಎಲ್ಲ ಬುಕ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಆಫರ್ ಇದ್ದರೆ ಬಸ್ಸಲ್ಲೂ ಬುಕ್ ಮಾಡ್ಕೊಳ್ಳಿ. ಬಸ್ಸೇ ಬೆಟರ್ ಅನ್ಕೋತೀನಿ, ಯಾಕೆಂದರೆ ಆರಾಮ್ಸೆ ಬರ್ಬೋದು. ಡೈರೆಕ್ಟ್ ಇಲ್ಲೇ ಬಂದು ಇಳಿಸ್ತಾರೆ. ಡೈರೆಕ್ಟ್ ಇಲ್ಲೇ ಬಂದು ಇಳಿಸ್ತಾರೆ.
ಮತ್ತೆ ಇದು ಕುಂಭಕೋಣಮು ಅಲ್ಲೆಲ್ಲ ಇಳಿದು ಅಲ್ಲಿಂದ ಬಸ್ ಹಿಡ್ಕೊ ಬರ್ಬೇಕಾಗುತ್ತೆ. ಹಾಂ ಡೈರೆಕ್ಟ್ ಬಸ್ ಬುಕ್ ಮಾಡಿ ನಮ್ಮ ಇಂದಿರಾನಗರಿಂದ ಬಸ್ ಹತ್ತಿದ್ರೆ ಡೈರೆಕ್ಟ್ ವೇಲಾಂಗ್ನಿ. ಇಲ್ಲೂ ಅಷ್ಟೇ, ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಲ್ಲಿಂದಾನೇ ಬಸ್ ಸ್ಟ್ಯಾಂಡ್ ಐತಲ್ಲ ಅಲ್ಲಿಂದಾನೇ ಇದೆ. ರೆಡ್ ಬಸ್ಸಲ್ಲಿ ಬುಕ್ ಮಾಡಿದ್ರೆ ಡೈರೆಕ್ಟು ನಮಗೆ ಕಲಾಸಿಪಾಳ್ಯ ಇಳಿಸ್ತಾರೆ. ಅಲ್ಲಿಂದ ಮೆಜೆಸ್ಟಿಕ್ ಹತ್ರನೇ ಇರೋದು. KR ಮಾರ್ಕೆಟ್ ಇದೆಯಲ್ಲ ಅಲ್ಲಿ ಇಳಿಸ್ತಾರೆ. ಅಲ್ಲಿಂದ ಮೆಜೆಸ್ಟಿಕ್ ಹತ್ರನೇ ಇದೆ. ಅದು ಮೆಜೆಸ್ಟಿಕ್ ಹೋದರೆ ಬಸ್ಸಲ್ಲಿ ಹೋಗ್ಬೋದು ಅಥವಾ ರೈಲ್ವೆ ಸ್ಟೇಷನ್ ಹೋಗ್ಬಿಟ್ಟು ಟ್ರೈನಲ್ಲಿ ಹೋಗ್ಬೋದು ಮನೆಗೆ ನಮ್ಮ ಮೈಸೂರಿಗೆ ಡೈರೆಕ್ಟಾಗಿ ಈಸಿ ಆಗುತ್ತೆ. ಏನು ಸೊ ಟೆನ್ಷನ್ ಇಲ್ಲ. ಹಾಗಾಗಿ ಇವಾಗ ಹೋಗ್ತಿದ್ದೀವಿ ಅಲ್ಲಿ. ಬನ್ನಿ ಫ್ರೆಂಡ್ಸ್ ಹೊರಡೋಣ. ಫ್ರೆಂಡ್ಸ್ ಇವಾಗ ಇಲ್ಲಿ ಸ್ವಲ್ಪ ಮುಂದೆ ಬಂದ್ವಿ. ಪಾರ್ಕ್ ಥರ ಇದೆ, ಅಲ್ಲಿ ಬ್ಯಾಗೆಲ್ಲ ಇಟ್ಬಿಟ್ಟು ಇಲ್ಲಿ ವಾಶ್ರೂಮ್ ಇದೆ, ಕೈಕಾಲೆಲ್ಲ ತೊಳ್ಕೊಬರ್ತೀವಿ. ಇಲ್ಲಿ ನೋಡಿ ಚೈಲ್ಡ ಪಾರ್ಕಲ್ಲಿ ಆಟ ಆಡ್ತಾ ಇದೆ. ಇನ್ನು ನನಗೆ ಒಂದು ಶಂಕ ಸಿಕ್ತು, ಆವಾಗಲೇ ಸಿಕ್ಕಿತ್ತಲ್ಲ ಬದುಕಿರೋದು. ಸೊ ಆ ಥರ ಈಗ ಸತ್ತೋಗಿರೋದು ಸಿಕ್ತು, ಅದನ್ನು ಕ್ಲೀನ್ ಮಾಡ್ತಾ ಅವರೇ ದೀಪಕ್ಕು. ತೆಗೆದ್ರೆ ಅದ್ರ ಒಳಗಡೆ ಇದ್ದಿದ್ದು. ಇವಾಗ ಅಲ್ಲಿ ಹೋಗ್ಬಿಟ್ಟು ಬರ್ತೀವಿ ರೀ ಫ್ರೆಂಡ್ಸ್. ಮುಖ ಎಲ್ಲ ಏನು ತೊಳಿಲಿಲ್ಲ, ಯಾಕೆಂದರೆ ಅಲ್ಲಿ ಫುಲ್ಲು ಸಮುದ್ರದ ನೀರು. ಬರೀ ಟಿಶ್ಯೂ ಒರೆಸ್ಕೊಂಡ್ವಿ ಅಷ್ಟೇ ಮುಖನ. ಇವಾಗ ಆಟೋ ಕೇಳಕ್ಕೆ ಹೋಗ್ತಿದ್ದೀವಿ. ಆಟೋ ಕೇಳಿಬಿಟ್ಟು ಇವಾಗ ಆಟೋದಲ್ಲಿ ಬಸ್ ಸ್ಟ್ಯಾಂಡ್ವರೆಗೂ ಹೋದರೆ ಅಲ್ಲಿ ಊಟ ಮಾಡಿಕೊಂಡು ಹೊರಡೋಷ್ಟರಲ್ಲಿ ಬಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ವಿಡಿಯೋದಲ್ಲಿ ರೆಡಿ ಆಯ್ತವಳೆ ಹುಡುಗಿ, ಕೆಂಪಗಾಗ್ಬಿಟ್ಟವಳೆ. ನಾ ಫುಲ್ ಕರ್ಗಾಗ್ಬಿಟ್ಟಿದ್ದೀನಿ. ಒಂದು ನೀರು ತಗೊಂಡು ಸುಸ್ತು ಆಗಿಲ್ಲ, ಬೇಜಾರು ಆಗಿಲ್ಲ, ಚೆನ್ನಾಗಿ ಅನಿಸ್ತು ಒಟ್ಟಲ್ಲಿ. ಬಟ್ ಇನ್ನೂ ಜನ ಬಟ್ ಇನ್ನೂ ಜನ ಇದ್ದಿದ್ರಂತೂ ಸಖತ್ತಾಗಿರೋದು ಫ್ರೆಂಡ್ಸ್. ನಾವು 3 ಜನ ಅಲ್ವಾ, ಅದಕ್ಕೆ ಸ್ವಲ್ಪ ಬೇಜಾರು. ನಮ್ಮ ಈಶು ಸಾಯಿಲ್ ಇದ್ದಿದ್ರೆ ಮಸ್ತಾಗಿ ಎಂಜಾಯ್ ಮಾಡಿ ಮಾಡಿ ಬಿಡ್ಬೋದಿತ್ತು. ಸರಿ ಫ್ರೆಂಡ್ಸ್, ಇಲ್ಲಿ ಬನ್ನಿ ಆಟೋ ಕೇಳೋಣ. 100 ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್. ಬೆಳಿಗ್ಗೆ ಬಿಟ್ಟರಲ್ಲ, ಅಣ್ಣಂಗೆ ಫೋನ್ ಮಾಡಿದ್ವಿ, ಪಾಪ ಅವರು ಹೊರಗಡೆ ಇದ್ದಾರಂತೆ. 100 ಅಂತ. 80 ಪ್ಲೀಸ್. ನಿಮಗೆ 100 ಸರ್. 80 ತಗೊಳ್ಳಿ. ತಗೊಳ್ಳಲ್ಲ ಮತ್ತೆ 80 100 ಅಂತ. ಸರಿ ಆಯ್ತು, ಓಕೆ ಸರಿ 100 ಕೊಟ್ಟೆ ಹೋಗೋಣ. ಇವಾಗ ಆಟೋದಲ್ಲಿ ಹೊರಟಿದ್ವಿ ಬಸ್ ಸ್ಟ್ಯಾಂಡಿಗೆ. ಅಲ್ಲಿ ಊಟ ಏನಾದರೂ ಮಾಡಿಬಿಟ್ಟು ವೆಯ್ಟ್ ಮಾಡಬೇಕು ಪುನಃ. ಹಲೋ ಫ್ರೆಂಡ್ಸ್, ಇವಾಗ ಬಂದ್ವಿ. ನಾವು ಫಸ್ಟ್ ಡೇ ಊಟ ಮಾಡಿದ್ವಲ್ಲ ಅಲ್ಲಿಗೆ ಬಂದಿದ್ದೀವಿ. ಅಲ್ಲಿ ಬಸ್ ನಿಂತಿದೆ ಒಂದು, ಅಂದರೆ ನಾವು ರಿಟರ್ನಿಗೆ ಬುಕ್ ಮಾಡಿದ್ದೀವಲ್ಲ ಅದು. ಸೊ ಅದಕ್ಕೆ ಕೇಳೋಕ್ಕೆ ಅಂತ ಹೋಗ್ತಿದ್ದಾರೆ, ನೋಡೋಣ. ಕೇಳ್ಕೊಂಡು ಬರ್ತಾರೆ ಅವರು. ಫ್ರೆಂಡ್ಸ್, ಒಳಗಡೆ ಹೋಗ್ತಾ ಇದ್ದೀವಿ ಹೋಟ್ಲ್ ಒಳಗಡೆ. ಚಾರ್ಜರ್ ಬೇರೆ ಇಲ್ಲ, ನೋಡೋಣ. ಫ್ರೆಂಡ್ಸ್, ಊಟ ಆಯಿತು. ಅಲ್ಲಿ ಫೋನಲ್ಲಿ ಚಾರ್ಜ್ ಇರಲಿಲ್ಲ ಅಂತ ಚಾರ್ಜ್ ಮಾಡೋಕ್ಕೆ ಕೊಟ್ಟಿದ್ದೆ. ಸೊ ಹಂಗಾಗಿ ಅಲ್ಲಿ ವಿಡಿಯೋ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಇಲ್ಲಿ ನಾವು ಇದು ತೊಗೊಂಡ್ವಿ, ಟೀ ತೊಗೊಂಡ್ವಿ. ಅದಾದಮೇಲೆ ಅದು ತೋರಿಸು ಏನಂತಾರೆ ಅದಕ್ಕೆ. ಇಲ್ಲಿ ಫೇಮಸ್ ಇದು, ಜಾಸ್ತಿ ಮಾರ್ತಾರೆ ಇಲ್ಲಿ. ಸೊ ಇದು ತುಂಬ ಒಳ್ಳೆಯದು ಹೆಲ್ತಿಗೆ, ಅಂದರೆ ಬೋನ್ಸಿಗೆ ಮತ್ತು ಡೈಜೆಷನ್ಗೆಲ್ಲ ಒಳ್ಳೇದು. ಅದಕ್ಕೆ ಇದು ತೊಗೊಂಡ್ವಿ 3. 40 ರೂಪೀಸ್ ಮಾತ್ರ ಇಲ್ಲಿ. ಅಲ್ಲೆಲ್ಲ 100 ರೂಪೀಸ್. ಅಲ್ಲೆಲ್ಲ ಜಾಸ್ತಿ. ಇದು ಸಿಗುತ್ತೆ ಮೈಸೂರು ಮಾರ್ಕೆಟಲ್ಲಿ ಸಿಗುತ್ತೆ, ಸಿಗಲ್ಲ ಅಂತೆಲ್ಲ. 100. ಮತ್ತೆ ಟೀ ಕುಡಿತಾ ಇದ್ದೀವಿ. ಮತ್ತೆ ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ. ಇನ್ನು 2 ಅವರ್ಸ್ ಐತೆ. ಇನ್ನು 2 ಅವರ್ಸ್ ವೆಯ್ಟ್ ಮಾಡಿದ್ರೆ ನಮ್ಮ ಬಸ್ ಬರುತ್ತೆ. ಅದಕ್ಕೆ ಇಲ್ಲಿ ಹೆಂಗೋ ಸೀಟ್ ಸಿಕ್ಕಿದೆ ಈ ಥರ ಕೂತ್ಕೊಳ್ಳೋಕ್ಕೆ. ಸೊ ಕೂತ್ಕೊಂಡು ಆರಾಮಾಗಿ ವೆಯ್ಟ್ ಮಾಡಿಕೊಂಡು ಟೀ ಕುಡ್ಕೊಂಡು ಕೂತಿದ್ದೀವಿ. ನೆಕ್ಸ್ಟು ಬಸ್ ಬಂದಮೇಲೆ ಹೋಗ್ತೀವಿ. ಇವರಿಬ್ರು ಎಂಜಾಯ್ ಮಾಡಿದ್ರು ಅಂತ ಗೊತ್ತಿಲ್ಲ. ನಾನಂತೂ ಸಕ್ಕತ್ತಾಗಿ ತಿಂದೆ, ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ಫುಲ್ಲು ಮಾಡ್ಕೊಂಡು ಈಗ ಹೋಗ್ತಾ ಇದ್ದೀನಿ ಮನೆಗೆ. ನಾವು ಎಂಜಾಯ್ ಮಾಡಿದ್ವಿ, ನಮಗೂ ಚೆನ್ನಾಗಿ ಅನಿಸ್ತು. 3 ಜನ ಬಂದಿದ್ರು ಏನು ಬೇಜಾರು ಏನಾಗಲಿಲ್ಲ. ಸುತ್ತೋದು, ತಿನ್ನೋದು, ವಾಕು. ಬಟ್ ಇನ್ನೊಂದೇನು ಗೊತ್ತಾ, ವಾಕ್ ಮಾಡೋದೇ ಜಾಸ್ತಿ. ದೇವ್ರೆ, ಬರೀ ವಾಕ್ ಮಾಡಬೇಕು. ಬರೀ ನಿಮ್ಗೆ ಎಲ್ಲೇ ಇಷ್ಟು ದೂರದಿಂದ ಅಷ್ಟು ದೂರಕ್ಕೇ 100 ರೂಪಾಯಿ ಕೇಳ್ತಾರೆ ಫ್ರೆಂಡ್ಸ್. ಸೊ ಅದಕ್ಕೆ ನಾವು ತುಂಬ ವಾಕ್ ಮಾಡ್ಕೊಂಡೇ ಹೋದೋ. ಹೌದು, ನನಗಂತೂ ಎಷ್ಟೇ ವಾಕ್ ಮಾಡೋದು ನನಗೇನು ಅನ್ಸಲ್ಲ ಅಲ್ವಾ. ನನಗೆ ಅದು ಒಂಥರ ಪ್ರಾಕ್ಟೀಸ್ ಆಗೈತೆ. ಅದು ನಮಗೆ ಕಾಲು ನೋವು ಬರುತ್ತೆ ಅಷ್ಟೇ. ಹಾಂ, ಸ್ವಲ್ಪ ಎತ್ತ ಮೇಲೆ. ಅದು ನೋಡಿ ಫ್ರೆಂಡ್ಸ್, ಉರಿತೈತಂತೆ ಫುಲ್ ಮುಖ ಎಲ್ಲ.
ಅದಕ್ಕೆ ಹಚ್ಕೊಳ್ಳೋಣ. ಅಲ್ಲೋಡಿ ಅಲ್ಲೋಡಿ. ನಾನು ಮೊನ್ನೆ ನಾವು ವ್ಯಾಸ್ಲಿನ್ ಅನ್ಕೊಂಡು ಲಿಬ್ಬ ಹಾಕ್ಬಿಟ್ಟಿದ್ದೆ, ಕಿವಿ ಗುಂಪು ಕಾಡಿಸಿದ್ದು ಇನ್ನು. ಅವಳಿಗೆ ಉರಿಯಂತೆ, ನನಗೇನಿಲ್ಲ, ನನಗೆ ಶೆಕೆ ಅಷ್ಟೇ. ನಿಮಗೆ ನೋಡಿ ಎಷ್ಟು ಕೆಂಪುಗಾಗೈತೆ. ಫ್ರೆಂಡ್ಸ್, ಇವಾಗ ಅಲ್ಲಿಂದ ಬಸ್ ಇಲ್ಲಿದೆ ಅಂತ ಫೋನ್ ಮಾಡಿದರು. ಸೊ ಇಲ್ಲಿಗೆ ಬಸ್ಸಿಗೆ ಬಂದ್ವಿ. ಸೊ ಅಲ್ಲಿ ಇದೆಯಲ್ಲ ಅದೇ ನಮ್ಮ ಬಸ್ಸು. ಸೊ ಅದು ಕ್ಲೀನ್ ಮಾಡ್ತಾ ಇದ್ದಾರೆ. 6:30ಗೆ ಈ ಕಡೆ ಬರುತ್ತಂತೆ. ಸೊ ಹತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇವಾಗ ಅಲ್ಲಿಂದ ನಡ್ಕೊಬಂದು ಇಲ್ಲಿ ಕೂತಿದ್ದೀವಿ. ಸೊ ನೆಕ್ಸ್ಟು ಬಸ್ ಬಂದಮೇಲೆ ಹತ್ತಬೇಕು. ಓಕೆ ಫ್ರೆಂಡ್ಸ್, ಬಸ್ಸಲ್ಲಿ ಸಿಗ್ತೀನಿ. ಫ್ರೆಂಡ್ಸ್, ನಮ್ಮ ಬಸ್ ಬರ್ತೈತೆ ಹಿಂದೆಗೆ. ಸೊ ಬಂದಮೇಲೆ ಹತ್ತಬೇಕು. ಎ ಸಿ ಅಲ್ಲ, ನಾನ್ ಎ ಸಿನೇ ತೊಗೊಂಡಿದ್ದೀವಿ. ಏಕೆಂದರೆ ಫುಲ್ಲು ನಾವು ಹೋದ್ಸಲಿ ಎ ಸಿ ಹತ್ಬಿಟ್ಟು ಒಂಚೂರು ಎ ಸಿನೇ ಯೂಸ್ ಮಾಡಿರಲಿಲ್ಲ. ಸೊ ಸುಮ್ಮನೆ ಆಫ್ ಮಾಡಿದ್ವಿ. ಅದ್ರ ಬದಲು ಅಟ್ಲೀಸ್ಟ್ ವಿಂಡೋ ಆದರೂ ತೆಗೆದ್ಬಿಟ್ಟು ಮಲ್ಕೋಬೋದು ಅಂತ ಅಂದ್ಬಿಟ್ಟು ನಾನ್ ಎ ಸಿ ಬುಕ್ ಮಾಡಿದ್ದೀವಿ. ಇವಾಗ ಬರ್ತಿದೆ ಬಸ್ಸು, ಹತ್ತದಷ್ಟೇ. ನಾವು ಈ ಸಲ ಬುಕ್ ಮಾಡಿರೋದು ಯೂನಿವರ್ಸಲ್ ಟ್ರಾವೆಲ್ಸ್ ಅವ್ರ ಹತ್ರ. ಸೊ ನೋಡಿ, ಬಸ್ ಬಂತು. ಇನ್ನೇನು ಅದೇ ಬಸ್ಸು ನಮ್ಮದು. ಹೋಯ್ತವ್ರೆ ನಮ್ಮ ಬಾಸು ಮುಂದಕ್ಕೆ, ಫಸ್ಟೇ ಹತ್ತಕ್ಕೆ. ಇಲ್ಲೆಲ್ಲ ಬಸ್ಗಳು ಅಂದರೆ ಟ್ರಾವೆಲ್ಸ್ ಅವ್ರದ್ದು ನಿಂತಿದೆ ನೋಡಿ. ಇಲ್ಲೆಲ್ಲ ಎಲ್ಲ ಕಂಪ್ನಿದು ಇದೆ ಫ್ರೆಂಡ್ಸ್. ಎ ಸಿ, ನಾನ್ ಎ ಸಿ ಎಲ್ಲ ಥರನೂ ಹತ್ಬೋದು, ಅಂದರೆ ಬುಕ್ ಮಾಡ್ಬೋದು. ನಾವು ಹತ್ತುತ್ತಾ ಇದ್ದೀವಿ ಫಸ್ಟ್. ಈಗ ನಾವೇ ಫಸ್ಟ್ ಪ್ಯಾಸೆಂಜರ್. ಕೆಳಗಡೆ ಸೀಟು, ಮೇಲ್ಗಡೆ ಎ ಸಿ ಅಲ್ಲ, ಮೇಲ್ಗಡೆ ಸ್ಲೀಪರು ಈ ಥರ. ಈ ಕಡೆ ನಂದು ಮತ್ತೆ ಕಿರಣ್ದು, ಈ ಕಡೆ ದೀಪಕ್ದು. ಹತ್ತುತ್ತಾವಳೆ ಕಿರಣು. ಹೆಂಗೆ ಹತ್ಬಿಟ್ಲು ನೋಡಿ ಫ್ರೆಂಡ್ಸ್. ಫ್ರೆಂಡ್ಸ್, ಮೇಲೆ ಕೂತ್ಕೊಂಡಿದ್ದೀವಿ. ನಾನ್ ಎ ಸಿ, ಫುಲ್ ಶೆಕೆ. ಇವಳಿಗೆ ಹೊಟ್ಟೆ ಹಸಿತೈತಂತೆ. ಸೊ ಅದಕ್ಕೆ ಇವಳು ಬರ್ಗರ್ ತಿಂತಿದ್ದಾಳೆ ನೋಡಿ. ಫುಲ್ ಶೆಕೆ. ಫ್ರೆಂಡ್ಸ್, ಹೋಟ್ಲಲ್ಲಿ ಏನೋ ತಿನ್ನಬೇಕು ಅನಿಸ್ತು. ಅದಕ್ಕೆ ಈ ಥರ ಬಿಸ್ಕೆಟ್ ತೊಗೊಂಡ್ವಿ. ತಿಂತವ್ರು ಮಾಡಿ. ಚೆನ್ನಾಯ್ತಾ? ಚೆನ್ನಾಯ್ತು. ಒಂಥರ ಬಿಸ್ಕೆಟ್ 5 ರೂಪೀಸು. ಇದು ತಿನ್ಕೊಂಡು ಬಸ್ಸಲ್ಲಿ ಹತ್ಬೇಕು. ಅಲ್ಲಿ ನೋಡಿ ನಮ್ಮ ಬಸ್ ನಿಲ್ತಿ. ವಾಟರ್ ಬಾಟಲ್ ಮತ್ತು ಕೋಕ್ ತಗೊಂಡ್ವಿ. ಇವಾಗ ಹೋಯ್ತಿದ್ದೀವಿ ಬಸ್ಗೆ. ಬಿಸ್ಕೆಟ್ ಒಂಥರ ಚೆನ್ನಾಗಿ. ಫ್ರೆಂಡ್ಸ್, ಇವಾಗ ಬಸ್ಸು ಹೊರಟಿದೆ. ಸೊ ಫುಲ್ ಟಯರ್ಡ್ ಆಗ್ತಿದ್ದೀವಿ ಬೆಳಗ್ಗೆಯಿಂದ ಬೀಚಲ್ಲಿ ಕೂತು. ಹಾಗಾಗಿ ಇವಾಗ ಮಲ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀವಿ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಕೂಡ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ